ಹಲೋ ಫ್ರೆಂಡ್ಸ್, ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. SSC GD ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ರಿಜಿಸ್ಟರ್ ನೋವುದೇ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇರುತ್ತೆ, ಅಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಇನ್ನೊಂದು ಸರಿ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಇರುತ್ತೆ, ಇನ್ನೊಂದು ಸರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫಿಲಪ್ ಮಾಡಿ. ನಂತರ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಹಾಕಬೇಕು. ನೆಕ್ಸ್ಟು ವೆರಿಫೈ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಅಲ್ಲಿ ಇನ್ನೊಮ್ಮೆ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಜೆಂಡರ್ ಮೇಲ್ ಇದ್ದರೆ ಮೇಲು ಮತ್ತು ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ ಅದನ್ನು ಇನ್ನೊಂದು ಸರಿ ವೆರಿಫೈ ಮಾಡಬೇಕಾಗುತ್ತೆ. ಅದನ್ನು ಇನ್ನೊಂದು ಸಲ ಡಬಲ್ ಸರಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಫಿಲಪ್ ಮಾಡಿ. ಇನ್ನೊಂದು ಸರಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಹಾಕಿ. ಇಲ್ಲಿ ಇನ್ನೊಂದು ಸರಿ ಫಾದರ್ ನೇಮ್ ಹಾಕಿ. ನೆಕ್ಸ್ಟು ಇಲ್ಲಿ ಮದರ್ ನೇಮ್ ಹಾಕಿ. ಇಲ್ಲಿ ಇನ್ನೊಮ್ಮೆ ವೆರಿಫೈ ಮದರ್ ನೇಮ್ ಇದೆಯಲ್ಲ, ಅಲ್ಲಿ ಇನ್ನೊಮ್ಮೆ ನಿಮ್ಮ ಮದರ್ ನೇಮ್ ಹಾಕಿ. ನಂತರ ಇಲ್ಲಿ ಮೆಟ್ರಿಕ್ಯುಲೇಷನ್ 10th ಕ್ಲಾಸ್ ಅಂತ ಇದೆ, ಇಲ್ಲಿ ನೀವು ನಿಮ್ಮದು ಬೋರ್ಡ್ ಹಾಕಬೇಕಾಗುತ್ತೆ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಬರುತ್ತೆ ಕರ್ನಾಟಕದ್ದು. ಮತ್ತು ಇದನ್ನ ಇನ್ನೊಂದು ಸರಿ ವೆರಿಫೈ ಇದೆಯಲ್ಲ, ಅಲ್ಲಿ ಇನ್ನೊಂದು ಸರಿ ಅದನ್ನೇ ಹಾಕಿ. ಇಲ್ಲಿ ರೋಲ್ ನಂಬರ್ ಹಾಕಿ, ನಿಮ್ಮದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ SSLCಯಲ್ಲಿ, ಆ ನಂಬರ್ ಹಾಕಬೇಕಾಗುತ್ತೆ. ನಂತರ ವೆರಿಫೈ ರೋಲ್ ನಂಬರ್ ಇನ್ನೊಂದು ಸರಿ ಅದನ್ನೇ ಹಾಕಿ. ಇಲ್ಲಿ ಪಾಸಿಂಗ್ ಇಯರ್ ಹಾಕಿ. ನೆಕ್ಸ್ಟು ವೆರಿಫೈ ಪಾಸಿಂಗ್. ನೆಕ್ಸ್ಟು ನಿಮ್ಮದು ಜಾಸ್ತಿ ಎಜುಕೇಷನ್ ಏನಾಗಿದೆ ಅದನ್ನ ಹಾಕಬೇಕಾಗುತ್ತೆ. ನಮ್ಮದು PUC ಆಗಿದೆ 10+2 ಅಂತ ಹಾಕಿ. PUC ಆಗಿದ್ದರೆ, ಡಿಗ್ರಿ ಆಗಿದ್ದರೆ ಗ್ರ್ಯಾಜುಯೇಷನ್ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ನಿಮ್ಮ ಜಿಮೇಲ್ ನಂಬರ್ ಹಾಕಿ. OTP ಬರುತ್ತೆ, OTP ಹಾಕಿ ವೆರಿಫೈ ಮಾಡಿ. ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜಲ್ಲಿ ಪಾಸ್ವರ್ಡ್ ಇರುತ್ತೆ, 4 ನಂಬರ್ ಡಿಜಿಟ್ ಇರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಗೆ ಒಂದು ಮೆಸೇಜ್ ಬಂದಿರುತ್ತೆ, 4 ಡಿಜಿಟ್ ನಂಬರ್ ಇರುತ್ತೆ, ಆ ನಂಬರ್ ಹಾಕಿ. ಇಲ್ಲಿ ಪಾಸ್ವರ್ಡ್ ಇದೆ ಅಲ್ಲಿ ಹಾಕಿ. ಮತ್ತು ಕೆಳಗೆ ಕ್ಯಾಪ್ಚಾ ಇದೆ, ಆ ಕ್ಯಾಪ್ಚಾನ ಫಿಲಪ್ ಮಾಡಿದ ನಂತರ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ. ಸೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ನಿಮಗೆ ಮೆಸೇಜ್ ಬಂದಿರುತ್ತಲ್ಲ, 4 ಡಿಜಿಟ್ ನಂಬರ್ ಇರುತ್ತೆ ಅದರಲ್ಲಿ ಪಾಸ್ವರ್ಡ್ ಅಂತ, ಆ ನಂಬರ್ ಇಲ್ಲಿ ಫಿಲಪ್ ಮಾಡಿ. ನೆಕ್ಸ್ಟು ನಿಮಗೆ ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಲ್ಲಿ ನ್ಯೂ ಪಾಸ್ವರ್ಡ್ ನಿಮಗೆ ಯಾವ್ದು ಬೇಕೋ ಆ ಪಾಸ್ವರ್ಡ್ ಹಾಕಿ. ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಪಾಸ್ವರ್ಡ್ ಹಾಕಿ, ಸೇಮ್ ಹಾಕಿ 2. ನಂತರ ಇಲ್ಲಿ ಸೆಕ್ಯೂರಿಟಿ ಕ್ವೆಶ್ಚನ್ ಅಂತ ಇದೆ, ಇಲ್ಲಿ ನಿಮ್ಮದು ಬಾರ್ನು ಮತ್ತು ಮದರ್ ನೇಮು ಯಾವುದಾದ್ರೂ ಒಂದು ಹಾಕಿ. ಮತ್ತು ಕ್ವೆಶ್ಚನ್ 2 ಇದೆಯಲ್ಲ, ಅಲ್ಲಿ ಯಾವುದಾದ್ರು ನಿಮ್ಮ ಫೇವ್ರೇಟ್ ಮೂವಿ ಯಾವುದಾದ್ರು ಹಾಕಿ ಫಿಲಪ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟು ಇದಾದ ನಂತರ ರಿಜಿಸ್ಟ್ರೇಷನ್ ನೀವು ಹೊಸ ಪಾಸ್ವರ್ಡ್ ಇಟ್ಕೊಂಡಿರ್ತೀರಲ್ಲ, ಆ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಕ್ಯಾಟಗರಿ ಕೇಳುತ್ತೆ, ನಿಮ್ದು ಯಾವ ಕ್ಯಾಟಗರಿ ಇದೆಯಲ್ಲ ಅದನ್ನ ಅಪ್ಲೈ ಮಾಡಿ. ವೆರಿಫೈ ಕ್ಯಾಟಗರಿ ಇರುತ್ತೆ, ಇನ್ನೊಮ್ಮೆ ನಿಮ್ಮ ಕ್ಯಾಟಗರಿನ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನ್ಯಾಷನಾಲಿಟಿ ಇರುತ್ತಲ್ಲ, ಅಲ್ಲಿ ಇಂಡಿಯಾ ಅಂತ, ಇದು ಸಿಟಿಜನ್ ಆಫ್ ಇಂಡಿಯಾ ಅಂತ ಹಾಕಿ. ಮತ್ತು ನಿಮಗೆ ಯಾವುದಾದ್ರೂ ಮಾರ್ಕ್ ಇದ್ದರೆ ಮಾರ್ಕ್ ಹಾಕಿ, ಇಲ್ಲಾಂದರೆ ನೋ ಮಾರ್ಕ್ ಅಂತ ಹಾಕಿ. ಇಲ್ಲಿ ನಿಮ್ಮದು ಅಡ್ರೆಸ್ ಹಾಕಬೇಕಾಗುತ್ತೆ, ನಿಮ್ಮದು ಅಡ್ರೆಸ್ ಯಾವುದಿದೆಯಲ್ಲ ಅದನ್ನ ಅಡ್ರೆಸ್ ಫಿಲಪ್ ಮಾಡಿ. ಫಿಲಪ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟು ಸ್ಟೇಟ್ ಹಾಕಿ, ಕರ್ನಾಟಕ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ ಡಿಸ್ಟಿಕ್ ಹಾಕಿ. ಮತ್ತು ನೆಕ್ಸ್ಟು ಇಲ್ಲಿ ನಿಮ್ಮ ಪಿನ್ ಕೋಡ್ ಹಾಕಿ. ಇದು ನಿಮ್ಮದು ಸೇಮ್ ಅಡ್ರೆಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನಿಮ್ಮದು ಬೇರೆ ಅಡ್ರೆಸ್ಸು ಇರೋದು ಬೇರೆ ಮತ್ತು ನಿಮ್ಮದು ಸ್ವಂತ ಅಡ್ರೆಸ್ ಬೇರೆ ಇದ್ದರೆ ಇಲ್ಲೋ ಅಂತ ಹಾಕಿ. ನಿಮ್ಮ ಪರ್ಮನೆಂಟ್ ಪ್ರೆಸೆಂಟ್ ಅಡ್ರೆಸ್ ಅಂತ ಹಾಕಬೇಕಾಗುತ್ತೆ ಇಲ್ಲಿ. ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಇರುತ್ತೆ, ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ಪ್ರಿವ್ಯೂ ನೋಡಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಲ್ಲ ನೋಡಿ. ಕರೆಕ್ಟ್ ಇದ್ದರೆ ಡಿಕ್ಲೇರ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಫಿಲ್ ಫಾರ್ಮ್ ಅಂತ ಇದೆಯಲ್ಲ, ಇಲ್ಲಿ ಫಿಲ್ ಫಾರ್ಮ್ ಮಾಡಿ. ನೆಕ್ಸ್ಟು ಎಲ್ಲ ನಿಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿರ್ತಾರಲ್ಲ, ಅಲ್ಲಿ ಶೋ ಆಗುತ್ತೆ. ಎಲ್ಲ ಕರೆಕ್ಟ್ ನೋಡಿ ಒಮ್ಮೆ ಒಂದು ಸರಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಹೈಯರ್ ಎಜುಕೇಷನ್ ಅಂತ ಕೇಳ್ತದೆ, ಅಲ್ಲಿ 10+2 ಹಾಕಿ. ನಿಮ್ಮದು ಡಿಗ್ರಿ ಇದ್ದರೆ ಗ್ರ್ಯಾಜುಯೇಷನ್ ಅಂತ ಹಾಕಿ.
ನಂತರ ತೆಳಬನ್ನಿ ಎಲ್ಲ ಫಿಲಪ್ ಇರುತ್ತೆ, ಅದು ನೀವು ಆಲ್ರೆಡಿ ಮಾಡಿರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡೋ ಮುಂದೆ ಅವಾಗೆಲ್ಲ ಇರುತ್ತೆ ಅದು. ಇಲ್ಲಿ ನಿಮ್ಮದು ಪರ್ಸೆಂಟೇಜ್ ಆಗಬೇಕಾಗೈತೆ, ಟೋಟಲ್ ಪರ್ಸೆಂಟೇಜ್ ಆಗೈತಲ್ಲ ಅದನ್ನ ಇಲ್ಲೇ ಫಿಲಪ್ ಮಾಡಿ. ಫಿಲಪ್ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ನಂತರ ನಿಮ್ಮದು ಏಜ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ಸ್ ಆಗಬೇಕಾಗೈತೆ. ಫಸ್ಟು, ಸೆಕೆಂಡು, ಥರ್ಡ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಫಸ್ಟ್ ಯಾವ್ದು ಬೇಕು ನೀವು ಹಾಕ್ಬೋದು. ಬೆಳಗಾವಿ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಇವೆಲ್ಲ ಇರುತ್ತೆ. ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ ಅದನ್ನು ಫಸ್ಟ್ ಹಾಕಿ. ನೆಕ್ಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಇರುತ್ತೆ. ಸೆಕೆಂಡ್ ನಿಮ್ಗೆ ಯಾವುದು ನಿಯರ್ ಇರುತ್ತೆ ಅದನ್ನು ಹಾಕಿ. ಥರ್ಡ್ ಆಪ್ಷನ್ ಒಂದು ಹಾಕಿ ಫಿಲಪ್ ಮಾಡಿ. ನಂತರ ಇಲ್ಲಿ ನಿಮ್ಗೆ ಎಕ್ಸಾಮ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಯಾವುದು ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು, ಹಿಂದಿ ಇರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜ್ ಹಾಕಿ. ವೆರಿಫೈ ಇರುತ್ತೆ, ಅಲ್ಲಿ ವೆರಿಫೈ ಮೇಲೆ ಇನ್ನೊಮ್ಮೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಲ್ಲ ಅದನ್ನ ಹಾಕಿ. NCC ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ NCC. ಮತ್ತು ಯಾವುದಾದ್ರು ಸ್ಪೋರ್ಟ್ಸ್ಮನ್ನು ಇಂಟರ್ನ್ಯಾಷನಲ್ ಗೇಮ್ಸ್ ಆಡಿದ್ರೆ ಎಸ್ ಅಂತ ಕೊಡಿ, ಅದನ್ನು ಇಲ್ಲ ಅಂದರೆ ನೋ ಅಂತ ಕೊಡಿ. ಮತ್ತು ಸ್ಟೇಟ್ ಡೊಮ್ಯಾಸಲ್ ಅಂತ ಇದೆ, ಅಲ್ಲಿ ಕರ್ನಾಟಕ ಅಂತ ಹಾಕಿ. ಮತ್ತು ಡಿಸ್ಟಿಕ್ ಆಫ್ ಡೊಮ್ಯಾಸಲ್ ಅಂತ ಇದೆ, ಅಲ್ಲಿ ಬೆಳಗಾವಿ ಅಂತ ಹಾಕಿ. ನಿಮ್ದು ಯಾವ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ ಹಾಕಿ. ನೆಕ್ಸ್ಟು ಇದನ್ನು ನೋ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಎಕ್ಸಾಮ್ ಪ್ರಿಫರೆನ್ಸ್ ಹಾಕಬೇಕಾಗುತ್ತೆ. ನೀವು ಪೋಸ್ಟ್ ಪ್ರಿಫರೆನ್ಸ್ ಅಂತ ಇಲ್ಲಿ ಬಾಕ್ಸ್ ಕಾಣ್ತಿದ್ದೀವಲ್ಲ, ಅಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ನೀವು BSF ಮತ್ತು CRCF, CRPF, SSB, ITBP, ಅಸ್ಸಾಂ ರೈಫಲ್ಸ್ ಮತ್ತು NCB, SSF ಇದೆ. ನಿಮ್ಗೆ ಯಾವ ಚೂಸ್ ಮಾಡ್ಕೊಂಡು ಫಸ್ಟ್ ಹಾಕಿ. ನೆಕ್ಸ್ಟ್ ನೀವು ಯಾವ್ದು ಬೇಡೋ ಅದನ್ನು ಸೆಕೆಂಡ್ ಹಾಕಿ. ಇಲ್ಲಿ ನೀವು ಕರೆಕ್ಟಾಗಿ ಇಲ್ಲಿ ಒಳಗೆ ಫಿಲ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಕರೆಕ್ಟಾಗಿ ನೀವು ಯಾವ ಪೋಸ್ಟ್ ಬೇಕಲ್ಲ ಆ ಆಪ್ಷನನ್ನು ಇಲ್ಲಿ ನೀವು ಫಿಲಪ್ ಮಾಡಿ. ಇನ್ನೊಂದು ಸರಿ ವೆರಿಫೈ ಮೇಲೆ ಫಿಲಪ್ ಮಾಡಿ. ಫಿಲಪ್ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನಂತರ ಇಲ್ಲಿ ಲೈವ್ ಫೋಟೋ ಇರುತ್ತೆ, ಲೈವ್ ಫೋಟೋನ ಹಾಕಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ SSC ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲೈವ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಸೈನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಒಂದು ಸಾರಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಲ್ಲ ನೋಡಿ ಎಲ್ಲ ನಾನು ಅಪ್ಲೈ ಮಾಡಿದ್ದೀನಿ. ನಾನು ಫೋಟೋ ಮತ್ತು ಸೈನ್ ಬಂದಿದೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಪೇಮೆಂಟ್ ಮಾಡಿ ನೀವು ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೋದು. ಧನ್ಯವಾದಗಳು ಫ್ರೆಂಡ್ಸ್.